ಟ್ರೈನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ ನಿನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಚೆಸ್ಕಾಮ್ದು ಒಂದು ಏನೋ ಫಿಸಿಕಲ್ ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತೇಳಿ ಒಂದು ಅಂಕಿಅಂಶಗಳು ಸಿಕ್ಕವು. ಅದರ ಅನುಸಾರ ಒಂದು ವಿಡಿಯೋನ ಮಾಡಿದ್ದೆ. ಎಲ್ಲರೂ ಸಹ ಬೇರೆ ನಿಗಮದ್ದು ಸಹ ಮಾಡಿ ಅಂತ ಕೇಳ್ತಾ ಇದ್ರಿ. ಬಟ್ ಬೇರೆ ನಿಗಮದ್ದು ಸಹ ಅದು ಅಂಕಿಅಂಶಗಳು ಸಿಕ್ಕಿಲ್ಲ ಸ್ನೇಹಿತರೆ. ಓಕೆ, ಹಾಗಾಗಿ ಅದರ ಬಗ್ಗೆ ಕ್ಲಾರಿಟಿಯಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಅದೇ ರೀತಿಯಾಗಿ ಇವತ್ತು ನಾನು ಒಂದು ಲೈವ್ ಸೆಷನ್ನ ಮಾಡ್ತಾ ಇದ್ದೇನೆ. KPTC ಸಂಬಂಧಿಸಿರುವಂಥದ್ದು. ನೀವು ಪ್ರತಿಯೊಬ್ಬರು ಸಹ ಲೈವಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಈ ಒಂದು ಲೈವ್ ಸೆಷನ್ ಬಂದುಬಿಟ್ಟು ನನ್ನ ಒಂದು ಹೊಸ ಯೂಟ್ಯೂಬ್ ಚಾನಲ್ ಏನಿದೆ ಅಲ್ಲಿ ಮಾಡ್ತಾ ಇದ್ದೇನೆ. ಅದನ್ನು ನಾನು ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಜಾಯ್ನ್ ಆಗಿ. ಇವತ್ತು ನಾನು ಯಾವಾಗ ಮಾಡ್ತೀನಿ ಅಂತೇಳಿ ಗ್ರೂಪಲ್ಲಿ ಅಪ್ಡೇಟ್ ನೀಡ್ತೀನಿ. ಇವತ್ತು ಲೈವ್ ಇರುತ್ತೆ, ಎಲ್ಲರೂ ಸಹ ಜಾಯ್ನ್ ಆಗಿ. ಓಕೆ, ನೆಕ್ಸ್ಟು ಇವತ್ತು ಸಾಯಂಕಾಲದೊಳಗೆ ಇನ್ನೊಂದು ವಿಡಿಯೋ ಬರುತ್ತೆ. ಅದು ಸಿಂಧುತ್ವಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎನ್ನುವುದನ್ನು ಅಪ್ಡೇಟನ್ನು ನೀಡ್ತೀನಿ. ಓಕೆ, ಅದನ್ನು ಸಹ ಇವತ್ತು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಹೇಳ್ತಾ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈಗ ವಿಡಿಯೋ ಬಂದುಬಿಟ್ಟು ನಿನ್ನೆ ಅಂಕಿಅಂಶವನ್ನು ನೋಡಿದ್ವಿ ನಾವು. ಯಾವುದು ಚೆಸ್ಕಾಮ್ದು ನೋಡಿದ್ವಿ ಸ್ನೇಹಿತರೆ. ಅಲ್ಲಿ ಚೆಸ್ಕಾಮ್ದಲ್ಲಿ ಏನಿತ್ತು ಅಂತಂದರೆ, ಚೆಸ್ಕಾಮಲ್ಲಿ ಎಷ್ಟು ಜನ ಅಲರ್ಟ್ ಆಗಿದ್ದಾರೆ ಮತ್ತು ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ, ಎಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ, ಅದೇ ರೀತಿಯಾಗಿ ಎಷ್ಟು ಜನ ಕಂಬ ಹತ್ತುವುದು ಪೋಲ್ ಕ್ಲೈಂಬಿಂಗ್ದಲ್ಲಿ ಸೆಲೆಕ್ಟ್ ಆಗಿದ್ದಾರೆ, ಇನ್ನು ಉಳಿದಂತಹ ಎಷ್ಟು ಜನ 2 ಫಿಸಿಕಲಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಇವೆಲ್ಲವನ್ನು ಅಂಕಿಅಂಶ ಕೊಟ್ಟು ಲಾಸ್ಟ್ಗೆ ಕೊನೆಗೆ ಎಷ್ಟು ಟೋಟಲ್ ಫೈನಲ್ ಕ್ವಾಲಿಫೈ ಆದಂಥವ್ರು ಎಷ್ಟು ಅಂತೇಳಿ ಕೊಟ್ಟಿದ್ರು. ಅದು ಗುಡ್. ಆ ರೀತಿಯಾಗಿ ಎಲ್ಲ ಒಂದು ನಿಗಮದವರು ಸಹ ತಮ್ಮ ಅಫಿಷಿಯಲ್ ವೆಬ್ಸೈಟ್ಗಳಲ್ಲಿ ಬಿಟ್ಟರೆ ತುಂಬ ಉಪಯುಕ್ತ ಆಗ್ತದೆ. ಅಂದರೆ ಎಲ್ಲರಿಗೂ ಸಹ ಗೊತ್ತಾಗ್ತದೆ ಸ್ನೇಹಿತರೆ, ಅಭ್ಯರ್ಥಿಗಳಿಗೆ. ಬಟ್ ಅದು ಏನಪ್ಪ ಅಂತಂದರೆ, ಅದು ಚೆಸ್ಕಾಮ್ದಾಗಲಿ ಅದನ್ನು ನೀವು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋದರೆ ನಿಮಗೆ ಅದು ಸಿಗಲ್ಲ. ಓಕೆ, ಯಾಕೆ ಸಿಗಲ್ಲ ಅಂತಂದರೆ, ಅದು ಅಫಿಷಿಯಲ್ ವೆಬ್ಸೈಟಲ್ಲಿ ಅವರು ಬಿಡುಗಡೆಯನ್ನು ಮಾಡಿಲ್ಲ. ಅದು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಅಭ್ಯರ್ಥಿ ಹಾಕಿರುವಂತಹ ಒಂದು PDF ಅನ್ನು ನೋಡಿ ನಾವು ವಿಡಿಯೋವನ್ನು ಮಾಡಿರುವಂಥದ್ದು. ಓಕೆ, ಇನ್ನು ಬೇರೆ ಒಂದು ನಿಗಮದ್ದು ಸಹ ನಮಗೆ ದೊರಕಿಲ್ಲ. ಸಿಕ್ಕರೆ 100% ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ನೀಡುತ್ತೇನೆ. ಓಕೆ, ಇವತ್ತು ನೀವು ನೋಡ್ಬೋದು ಅತಿ ಹೆಚ್ಚು ಇಡೀ KPTCL ಪವರ್ ಮ್ಯಾನಲ್ಲಿ ಅತಿ ಹೆಚ್ಚು ಉದ್ಯೋಗಗಳಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಯಾವುದಪ್ಪ ಅದು ಅಂತಂದರೆ ಬೆಸ್ಕಾಮ್. ಓಕೆ, ಈ ಬೆಸ್ಕಾಮಲ್ಲಿ ಅತಿ ಹೆಚ್ಚು ಹುದ್ದೆಗಳು ಇರುವಂಥದ್ದು. ಓಕೆ, ಈ ಬೆಸ್ಕಾಮಲ್ಲಿ ಕಾಂಪಿಟೇಷನ್ ಈಗ ಎಲ್ಲ ನಿಗಮದ್ದು ಎಕ್ಸ್ಪೆಕ್ಟೆಡ್ ಕಾಂಪಿಟೇಷನ್ ಆಗಿ ಹೇಳ್ಬೋದು ಅಷ್ಟೇ. ಒಂದು ನಮಗೆ ಗೊತ್ತಾಗಿದೆ ಕ್ಲಾರಿಟಿಯಾಗಿ ಯಾವ ರೀತಿಯಾಗಿದೆ. ಚೆಸ್ಕಾಮಲ್ಲಿ 100% ಕಾಂಪಿಟೇಷನ್ ಕಡಿಮೆ ಇದೆ. ನೀವು ಅಂಕಿಅಂಶ ನೋಡಿದರೆ ಕಡಿಮೆ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆ, ಹಾಗಾಗಿ ನೆಕ್ಸ್ಟು ಇಲ್ಲಿ ಬೆಸ್ಕಾಮಲ್ಲಿ ಎಷ್ಟಿದ್ದಾರೆ ಟೋಟಲಾಗಿ ವೇಕೆನ್ಸಿಗಳಂದರೆ 618 ವೇಕೆನ್ಸಿಗಳೇ ಇವೆ ಇಲ್ಲಿ. ಓಕೆ, ಯಾಕಂತಂದರೆ ಅತಿ ಹೆಚ್ಚು ವೇಕೆನ್ಸಿ ಇರುವಂಥದ್ದು ಬೆಸ್ಕಾಮಲ್ಲಿ. ಓಕೆ, ಅದರ ಜೊತೆಗೆ ಕೇವಲ 618 ಹುದ್ದೆಗಳಲ್ಲದೆ 288 ಬ್ಯಾಕ್ಲಾಗ್ ಹುದ್ದೆಗಳು. ಓಕೆ, ಇದರ ಅನುಸಾರ ನೋಡ್ತಾ ಹೋದರೆ ಈ ಬ್ಯಾಕ್ಲಾಗ್ ಹುದ್ದೆಗಳು ಯಾವುದ್ಯಾವುದಕ್ಕೆ ಹಂಚಿಕೆಯನ್ನು ಮಾಡ್ತಾರೆ ಎಂಬುದನ್ನು ಸಹ ಇಲ್ಲಿ ಕೊಟ್ಟಿರುವಂಥದ್ದನ್ನು ನೀವು ಗಮನಿಸ್ಬೋದು ಸ್ನೇಹಿತರೆ. ಗ್ರಾಮೀಣ ಮೀಸಲಾತಿ, ಮ್ಯಾಜಿಕ್ ಸೈನಿಕ, ಕನ್ನಡ ಮಾಧ್ಯಮ ಅಭ್ಯರ್ಥಿ, ಯೋಜನೆ ಕ್ಷೇತ್ರ ಮತ್ತು ತೃತೀಯ ಮತ್ತು ಯಾವ ನಿಗಮಕ್ಕೆ ಎಷ್ಟೆಷ್ಟು ಹುದ್ದೆಗಳಿವೆ ಎಂಬುದನ್ನು ಕೊಟ್ಟಿದ್ದಾರೆ. ಅದರ ಅನುಸಾರ ಬ್ಯಾಕ್ಲಾಗ್ ಹುದ್ದೆಗಳನ್ನು ಸಹ ಅವರು ಫಿಲ್ ಮಾಡ್ತಾರೆ. ಒಟ್ಟಾರೆಯಾಗಿ ಬೆಸ್ಕಾಮಲ್ಲಿ ಬಂದುಬಿಟ್ಟು ಸರಿಸುಮಾರು 800+ ಹುದ್ದೆಗಳು ಇರುವಂಥದ್ದು. ನೀವಿಲ್ಲಿ ನೋಡ್ಬೋದು 800ಕ್ಕೂ ಅಧಿಕ ಹುದ್ದೆಗಳು ಕೇವಲ ಒಂದೇ ಒಂದು ಬೆಸ್ಕಾಮ್ನಲ್ಲಿ ಇವೆ ಅಂತಂದರೆ ಅದು ಬೆಸ್ಕಾಮಲ್ಲಿ ಹೆಚ್ಚು ಜನ ಇಲ್ಲಿ ಆಯ್ಕೆ ಆಗ್ತಾರೆ ಸ್ನೇಹಿತರೆ. ಇಲ್ಲಿ ಕಾಂಪಿಟೇಷನ್ ವೈಸ್ ನೋಡ್ತಾ ಹೋದಾದರೆ ಇಲ್ಲಿ ಜಾಸ್ತಿನೇ ಇದೆ. ಯಾಕಂತಂದರೆ ಜಾಸ್ತಿ ವೇಕೆನ್ಸಿ ಇರುವ ಕಾರಣಕ್ಕಾಗಿ ಜಾಸ್ತಿ ಜನ ಅಭ್ಯರ್ಥಿಗಳು ಸಹ ಇಲ್ಲಿ ಅಪ್ಲೈನ ಮಾಡಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ನೋಡೋದಾದರೆ ಈ ಒಂದು ಬೆಸ್ಕಾಮಲ್ಲಿ 1:3 ಅಭ್ಯರ್ಥಿಗಳು ಆಯ್ಕೆ ಆಗಿರ್ಬೋದು. ಈಗ ನಾವು ಚೆಸ್ಕಾಮಲ್ಲಿ ನೋಡಿದರೆ 1:2, 1:1 ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಆಗಿದ್ದಾರೆ. ಅಂದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿ ಅಥವಾ ಒಂದು ಹುದ್ದೆಗೆ 2 ಅಭ್ಯರ್ಥಿ. ಅಂದರೆ ಕೆಲವೊಂದು ಕ್ಯಾಟಗರಿಯಲ್ಲಿ ಕೇವಲ ಫಿಸಿಕಲ್ ಪಾಸ್ ಆದವರು ಡೈರೆಕ್ಟಾಗಿ ಸೆಲೆಕ್ಟ್ ಆಗ್ತಾರೆ ಚೆಸ್ಕಾಮಲ್ಲಿ.
ಯಾಕಂದರೆ ಅಷ್ಟು ಕಡಿಮೆ ಅಭ್ಯರ್ಥಿಗಳು ಅಲ್ಲಿರುವಂಥದ್ದನ್ನು ನೀವು ಗಮನಿಸ್ಬೋದು. ಓಕೆ, ಹಾಗಾಗಿ ಅಂದರೆ 1:2 ಅಷ್ಟು ಜನ ಅಲ್ಲಿ ಸೆಲೆಕ್ಟ್ ಆಗಿರುವಂಥದ್ದು ಓವರಾಲ್ ಆಗಿ ನೋಡಿದ್ರೆ ಚೆಸ್ಕಾಮಲ್ಲಿ. ಇಲ್ಲಿ ಸರಿಸುಮಾರು 1:3 ಅಭ್ಯರ್ಥಿಗಳಷ್ಟು ಆಯ್ಕೆಯಾಗಿರ್ಬೋದು. ಅಂದರೆ ಒಂದು ಹುದ್ದೆಗೆ 3 ಅಂದ್ರಂತೆ ಕಾಂಪಿಟೇಷನ್ ಇರಬಹುದು ಬೆಸ್ಕಾಮಲ್ಲಿ. ಯಾಕಂತಂದರೆ ಜಾಸ್ತಿ ಜನ ಅಪ್ಲೈನ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ಜನ ಅಪ್ಲೈ ಮಾಡಿದ್ರು ಅಲ್ಲಿ ಸೆಲೆಕ್ಟ್ ಮಾಡೋದು 1:5ನೇ ಮಾಡಿರ್ತಾರೆ. ಓಕೆ, ಆದರೂ ಅಲ್ಲಿ ಕಾಂಪಿಟೇಷನ್ ಇರಬಹುದು. ಆ ಒಂದು ದೃಷ್ಟಿಯಿಂದ 1:2 ಅಥವಾ 1:3ನೇ ಇರ್ತದೆ ಇಲ್ಲಿಯೂ ಸಹ ಫಿಸಿಕಲ್ ಕಟ್ ಆಫ್ಗಿಂತ ಕಡಿಮೆ ಅಂತಲ್ಲ, ಸ್ವಲ್ಪ ಜಾಸ್ತಿನೇ ಹೋಗ್ತದೆ. ನಾನು ಇಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಕಟ್ ಆಫ್ ವಿಡಿಯೋ ಇದೆ ಅದರ ವೈಸ್ ಕಟ್ ಆಫ್ ಆಗ್ತದೆ. ಕಟ್ ಆಫ್ ಅಂತೂ ಕಡಿಮೆ ಹೋಗಲ್ಲ ಬೆಸ್ಕಾಮಲ್ಲಿ, ಬಟ್ ಚೆಸ್ಕಾಮಲ್ಲಿ ಕಡಿಮೆ ಕಟ್ ಆಫ್ ಹೋಗ್ತದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಚೆಸ್ಕಾಮಲ್ಲಿನೇ ನೋಡಿದ್ವಿ. ಹೆಸ್ಕಾಮಲ್ಲೂ ಸಹ ಏನು ಕಡಿಮೆ ಹುದ್ದೆಗಳಿಲ್ಲ. ಸರಿಸುಮಾರು 500 ಹುದ್ದೆಗಳು ಅಂತಂದರೆ ಅದು ಹೆಚ್ಚು ಹುದ್ದೆಗಳಿರುವಂಥದ್ದೇ ನೀವು ನೋಡ್ಬೋದು. ಹೆಸ್ಕಾಮ್ ಬಗ್ಗೆ ನಾನು ಡೀಟೇಲ್ ಆಗಿ ರಿಸಲ್ಟ್ ಬಗ್ಗೆ ಕ್ಲಾರಿಟಿಯಾಗಿ ಹೇಳ್ತೀನಿ. ನಾನು ಇವತ್ತು ಅಥವಾ ನಾಳೆ ಅದರ ಬಗ್ಗೆ ಹೇಳ್ತೀನಿ. ಓಕೆ, ಇದು ಮೆಸ್ಕಾಮ್ ಇನ್ನು ನಿಮಮ್ಸ್ ಲೀಸ್ಟೇ ಬಿಟ್ಟಿಲ್ಲ ಹೆಸ್ಕಾಮ್ ಅವ್ರದ್ದು. ಅದು ಯಾವಾಗ ಬಿಡ್ತಾರೆ ಏನೋ ಎಂಬುದನ್ನು ನೋಡೋಣ ಸ್ನೇಹಿತರೆ. ಆಮೇಲೆ ಇದರ ಒಂದು ಕಾಂಪಿಟೇಷನ್ ಸಹ ಇರಬಹುದು 1:3 ಅಷ್ಟು. ಇದರ ಕಾಂಪಿಟೇಷನ್ ಸಹ ಒಂದು ರೇಂಜಲ್ಲಿ ಇರ್ತದೆ ಸ್ನೇಹಿತರೆ, ಬಟ್ ಪೂರ್ತಿ ಕಡಿಮೆ ಅಂತರೂ ಇರೋದಿಲ್ಲ. ಓಕೆ, ಚೆಸ್ಕಾಮ್ ಅಷ್ಟು ಕಡಿಮೆ ಯಾವುದರಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ. ಮಂಗಳೂರಲ್ಲಿ ಅಂದರೆ ಹೆಸ್ಕಾಮಲ್ಲಿ ಮೆಸ್ಕಾಮ್ಗಿಂತ ಹೈಯೆಸ್ಟು ವೇಕೆನ್ಸಿಗಳಿರುವಂಥದ್ದು ಅಂದರೆ ಫಸ್ಟ್ ಪ್ಲೇಸಲ್ಲಿ ಬರುವಂಥದ್ದು ಯಾವುದಪ್ಪ ಅಂತಂತಂದರೆ ಬೆಸ್ಕಾಮ್ ನಂತರ ಹೆಸ್ಕಾಮೇ ಜಾಸ್ತಿ ವೇಕೆನ್ಸಿಗಳು ಇರುವಂಥದ್ದನ್ನು ನೀವು ಗಮನಿಸ್ಬೋದು. ನೆಕ್ಸ್ಟ್ ಮೆಸ್ಕಾಮು 415, ಇಲ್ಲಿಯೂ ಸಹ ಅತಿ ಹೆಚ್ಚು ಹುದ್ದೆಗಳು ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಇಲ್ಲಿ ನಿಮಗೆ ಒಂದು ಕ್ಲಾರಿಟಿಯನ್ನು ನೀಡ್ತೀನಿ ನೋಡಿ, ಹೆಸ್ಕಾಮ್ ಅವ್ರದ್ದು ರಿಸಲ್ಟ್ ಯಾವ ಬರ್ಬೋದು ಅಂತೇಳಿ. ಇಲ್ಲಿ PH ಕ್ಯಾಂಡಿಡೇಟ್ ಎಷ್ಟಿದ್ದಾರೆ ಮೆಸ್ಕಾಮ್ನ ನೋಡಿ ಫಸ್ಟು. ಒಟ್ಟಾರೆಯಾಗಿ 32, 22 ಇಲ್ಲಿ ನೋಡ್ಬೋದು ನೀವು. 54 ಜನ ಅಭ್ಯರ್ಥಿಗಳಿದ್ದಾರೆ. ಓಕೆ, 54 ಜನ ಅಭ್ಯರ್ಥಿಗಳಿದ್ದರೆ ಇಲ್ಲಿ ಹೆಸ್ಕಾಮ್ದು ಸಹ ನೋಡಿ. ಅವರಿಗೆ ಡಿಸೆಂಬರ್ 10ರಿಂದ ಮೆಸ್ಕಾಮಲ್ಲಿ 54 ಜನ PH ಕ್ಯಾಂಡಿಡೇಟ್ ಇದ್ದರೆ ಡಿಸೆಂಬರ್ 10ರಿಂದ ಜನವರಿ 24ರವರೆಗೆ ಅವರು ಫಿಸಿಕಲ್ ನಡೆಸಿದ್ದಾರೆ 54 ಜನಕ್ಕೆ. ಅದೇ ಸೇಮ್ ಇದರಲ್ಲಿ ಯಾವುದರಲ್ಲಿ ಹೆಸ್ಕಾಮಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ ಇಲ್ಲಿ ನೋಡ್ಬೋದು. ಬ್ಯಾಕ್ಲಾಗ್ 20 ಮತ್ತು ಈ ಒಂದು 27 ಟೋಟಲಾಗಿ 47 ಹುದ್ದೆಗಳಿವೆ. ಇಲ್ಲಿಯೂ ಸಹ 54, 47 ಸ್ವಲ್ಪ ಒಂದು 7 ಹುದ್ದೆಗಳು ಕಡಿಮೆ ಇರುವಂಥದ್ದು ಅಷ್ಟೇ. ಆ ಒಂದು ದೃಷ್ಟಿಯಿಂದ ಇದರ ಒಂದು ರಿಸಲ್ಟ್ ಬಂದುಬಿಟ್ಟು ಇನ್ನೂ ಒಂದು ತಿಂಗಳಲ್ಲಿ ಬರೋದಿಲ್ಲ ಸ್ನೇಹಿತರೆ. ಯಾಕಂತಂದರೆ ಮೆಸ್ಕಾಮ್ ಅವರು ಆದ ನಂತರವೇ ಅವರು ಏನು ಮಾಡ್ತಾರೆ ಅಂತಂತಂದರೆ PH ಕ್ಯಾಂಡಿಡೇಟ್ ಅವರು ಮೆಡಿಕಲ್ ಮಾಡ್ತಾರೆ. ಹಾಗಾಗಿ ಹೆಸ್ಕಾಮ್ ರಿಸಲ್ಟು ಮಾರ್ಚಲ್ಲಿ ಬರ್ತದೆ. ಇಲ್ಲಿವರೆಗೂ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ನೀವು ಕಾಮೆಂಟ್ ಮಾಡಿ ಹೆಸ್ಕಾಮ್ ಅವರಿದ್ದರೆ. ಓಕೆ, ನೆಕ್ಸ್ಟು ನಾನು ಹೆಸ್ಕಾಮ್ ಬಗ್ಗೆ ಡೀಟೇಲಾಗಿ ಮಾತಾಡ್ತಾ ಹೋಗೋಣ, ಇಲ್ಲಾಂದರೆ ವೀಡಿಯೋ ಲೆಂತ್ ಆಗ್ತಾ ಹೋಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಜಸ್ಕಾಮಲ್ಲಿ ಕಡಿಮೆ ಹುದ್ದೆಗಳಿವೆ, ಅಷ್ಟೊಂದೇನು ಹುದ್ದೆಗಳಿಲ್ಲ. ಯಾಕಂದರೆ ಇದು ನಾನ್ ಹೆಚ್ ಕೆದಲ್ಲಿ ನೋಡಿದ್ರೆ ಅಲ್ಲಿ ಹೆಚ್ಚು ಹುದ್ದೆಗಳು ಬರ್ತವೆ. ಜಸ್ಕಾಮಲ್ಲೂ ಸಹ ಅಷ್ಟೊಂದು ಏನು ಕಾಂಪಿಟೇಷನ್ ಇರಲ್ಲ. ಚೆಸ್ಕಾಮಲ್ಲಿ ಯಾವ ರೀತಿ ಇದೆಯೋ ಜಸ್ಕಾಮಲ್ಲೂ ಸಹ ಅದೇ ರೀತಿಯಾದಂತಹ ಕಾಂಪಿಟೇಷನ್ನ ನೀವು ನೋಡ್ತೀರಾ. ಓಕೆ, ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ಇನ್ನೂ ಸಹ ನಾನು ಡೀಟೇಲಾಗಿ ಹೆಸ್ಕಾಮ್ದು ಮಾಡ್ತೀನಿ. ಅದು ಶೀಘ್ರದಲ್ಲಿ ಅದರ ಮೆಡಿಕಲ್ಲು ಲೀಸ್ಟ್ ಬರ್ತದೆ, ಅದನ್ನು ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವುದರ ಕುರಿತು ವೀಡಿಯೋ ಮಾಡಲಿ ಅಂತ ಎಂಬುದನ್ನು ಸಹ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಮೊದಲೇ ಹೇಳಿದಂತೆ ಪ್ರತಿಯೊಬ್ಬರು ಸಹ ಕಾಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರುವಂತಹ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಲೈವ್ ಸ್ಟ್ರೀಮಿಂಗನ್ನು ಮಾಡೋಣ, ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.